ಅತಿಯಾದ ನಂಬಿಕೆಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಏನು ಅಂತ ಅಂದರೆ, ಒಂದು ಕೋತಿ ಒಂದು ನೇರಳೆ ಮರದ ಮೇಲೆ ವಾಸ ಮಾಡ್ತಿರುತ್ತೆ. ಒಂದು ದಿನ ಒಂದು ಮೊಸಳೆ ಹಸುವಿನಿಂದ ಬಂದು ನನಗೂ ಸ್ವಲ್ಪ ನೇರಳೆ ಹಣ್ಣನ್ನು ಕೊಡು, ನಾನು ನನ್ನ ಹೊಟ್ಟೆಯನ್ನು ತುಂಬಿಸ್ಕೊತೀನಿ, ಮನೇಲಿ ನನ್ನ ಹೆಂಡತಿ ಕೂಡ ಇದ್ದಾಳೆ, ಅವಳು ಹಸುವಿನಿಂದ ಇದ್ದಾಳೆ ಅಂತ. ಆಗ ಕೋತಿ ನೇರಳೆ ಹಣ್ಣನ್ನು ಕೊಡುತ್ತೆ. ದಿನೇ 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 ಇದೇ ಪಾಠ ಆಗ್ತಾ ಹೋಗುತ್ತೆ. ರುಚಿಯಾದ ನೇರಳೆ ಹಣ್ಣನ್ನು ತಿಂದ ಮೊಸಳೆ ಸಖತ್ ಸ್ನೇಹಿತ ಆಗೋಗುತ್ತೆ ಕೋತಿಗೆ. ಒಂದು ದಿನ ನೇರಳೆ ಹಣ್ಣನ್ನು ತಗೊಂಡೋಗ್ಬೇಕಾದ್ರೆ ನೇರಳೆ ಹಣ್ಣನ್ನು ತಿಂದು ಮೊಸಳೆಯ ಹೆಂಡತಿ ಒಂದು ಮಾತನ್ನು ಹೇಳುತ್ತೆ. ನೇರಳೆ ಹಣ್ಣೆ ಎಷ್ಟೊಂದು ರುಚಿಯಾಗಿರಬೇಕಾದ್ರೆ ನೇರಳೆ ಹಣ್ಣನ್ನು ತಿಂದು ಬದುಕಿರೋ ಆ ಕೋತಿಯ ಹೃದಯ ಎಷ್ಟು ರುಚಿಯಾಗಿರಬೇಕು ಅಂತ. ನೀನು ಏನಾದರೂ ಷಡ್ಯಂತ್ರ ಮಾಡಿ ಆ ಕೋತಿಯನ್ನು ಇಲ್ಲಿ ಕರ್ಕೊಂಬ, ನಾವೆಲ್ಲರೂ ಸೇರಿ ತಿಂದು ಬಿಡೋಣ ಅಂತ. ಆಗ ಮೊಸಳೆ ಏನೋ ಷಡ್ಯಂತ್ರ ಮಾಡಿ ಕೋತಿಯನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಆಗ ಮಧ್ಯ ರೋಡಲ್ಲಿ ಹೋಗಬೇಕಾದ್ರೆ ನದಿ ಒಳಗಡೆ ಅದಕ್ಕೆ ಜ್ಞಾಪಕ ಬರುತ್ತೆ, ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಆಗ ಕೋತಿಗೆ ಇದನ್ನು ಹೇಳಿಬಿಡುತ್ತೆ. ಆಗ ಕೋತಿ ಇದ್ರ ಷಡ್ಯಂತ್ರನೆಲ್ಲ ತಿಳ್ಕೊಂಡು ಹೋಗಿ ಮರದ ಮೇಲೆ ಕೂತ್ಬಿಡುತ್ತೆ, ಏನೋ ಉಪಾಯ ಮಾಡಿ. ಆಗ ಹೇಳುತ್ತೆ, ನಾನು ನಿನ್ನ ಸ್ನೇಹಿತ ಅಂತ ತುಂಬ ನಂಬಿದ್ದೆ, ನೀನು ನನಗೆ ಈ ಥರ ಮಾಡಿಬಿಟ್ಟೆ, ನೀನು ನನ್ನ ಕೊಲ್ಲೋದಕ್ಕೆ ಹೊರಟಿದ್ದೆ ಅಂತ. ಅದಕ್ಕೆ ನೀವು ಅಷ್ಟೇ ಜೀವನದಲ್ಲಿ ಯಾರನ್ನಾದರೂ ನಂಬಬೇಕಾದ್ರೆ ತುಂಬ ಯೋಚನೆ ಮಾಡಿ, ಯಾರೇ ಆಗಿರ್ಬೋದು. ಏನಂತೆ?